ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲೂ ದಿನದಿಂದ ದಿನಕ್ಕೆ ಉಪಚುನಾವಣೆ ಕಾವು ಗರಿಗೆದರ್ತಾ ಇದೆ. ಎರಡೂ ಪಕ್ಷದಲ್ಲೂ ಟಿಕೆಟ್ಗಾಗಿ ಭಾರೀ ಪೈಪೋಟಿ ಎದುರಾಗ್ತಾ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ಮೇಟಿ ಕುಟುಂಬಸ್ಥರಿಗೆ ಟಿಕೆಟ್ ಸಿಗುವುದು ಕನ್ಫರ್ಮ್ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಆದರೆ ಮೇಟಿ ಕುಟುಂಬದಲ್ಲೇ 4 ಟಿಕೆಟ್ಗಾಗಿ ಪೈಪೋಟಿಯನ್ನು ಮಾಡ್ತಾ ಇದ್ದಾರೆ. ಮೇಟಿ ಅವರ 4 ಜನ ಮಕ್ಕಳಲ್ಲಿ ಯಾರಿಗೆ ಟಿಕೆಟ್ ಸಿಗ್ಬೋದು ಅನ್ನೋ ಒಂದು ಕುತೂಹಲ ಗರಿಗೆದರ್ತಾ ಇದೆ. ಈಗಾಗಲೇ ಮಹಾದೇವಿ ಮೇಟಿ ಅವರು ಹೇಳ್ಬಿಟ್ಟಿದ್ದಾರೆ, ನಾನು ಪಕ್ಷೇತರವಾಗಿ ಬೇಕಾದರೂ ಸ್ಪರ್ಧೆ ಮಾಡ್ತೀನಿ ಟಿಕೆಟ್ ಸಿಗದೇ ಇದ್ದರೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಸಿದ್ದರಾಮಯ್ಯನವರು ಅವ್ರನ್ನೆಲ್ಲ ಕರೆಸ್ಕೊಂಡು ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಈ ಕಡೆ ಮೇಟಿ ಕುಟುಂಬಸ್ಥರೇ ಟಿಕೆಟ್ಗಾಗಿ ಪೈಪೋಟಿಯನ್ನು ಮಾಡ್ತಾ ಇದ್ದಾರೆ. ಇತ್ತ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ನಾಯಕಿ, ಭವಿಷ್ಯದ ನಾಯಕಿ ಅಂತಲೇ ಕರೆಸ್ಕೊಳ್ತಾ ಇರುವಂತಹ ರಕ್ಷಿತಾ ಈಟಿ ಅವರು ಕೂಡ ಟಿಕೆಟ್ಗಾಗಿ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಕಳೆದ ಲೋಕಸಭಾ ಚುನಾವಣೆಯಲ್ಲೇ ಕಾಂಗ್ರೆಸ್ ಟಿಕೆಟ್ ಸಿಗತ್ತೆ ಅನ್ನೋ ಒಂದು ಅತಿಯಾದ ವಿಶ್ವಾಸದಲ್ಲಿರ್ತಾರೆ. ಆದರೆ ಅವರಿಗೆ ಕಡೆಗಳಿಗೆನಲ್ಲಿ ಟಿಕೆಟ್ ಮಿಸ್ ಆಗುತ್ತೆ. ಹೀಗಾಗಿ ಅವರು ಸಿ ಎಂ ಸಿದ್ದರಾಮಯ್ಯನವರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ ಮನವಿಯನ್ನು ಮಾಡ್ಕೋತಾ ಇದ್ದಾರೆ. HY ಮೇಟಿ ಸಾಹೇಬರು ಗೆಲುವಿಗಾಗಿ ನಾನು ಶ್ರಮಿಸಿದ್ದೀನಿ, ಪ್ರತಿ ಚುನಾವಣೆಯಲ್ಲೂ ಅವ್ರ ಪರವಾಗಿ ನಾನು ಅತಿ ಹೆಚ್ಚು ಓಡಾಡಿದ್ದೀನಿ, ಅವ್ರನ್ನ ಗೆಲ್ಲಿಸೋದಕ್ಕೆ ಸಹಕಾರವನ್ನು ಕೊಟ್ಟಿದ್ದೀನಿ. ಅಲ್ಲಿ ಉಪಚುನಾವಣೆ ಬಂದಿದೆ, ಅವರ ಕುಟುಂಬಸ್ಥರಲ್ಲೇ ಟಿಕೆಟ್ಗಾಗಿ ಪೈಪೋಟಿ ನಡೀತಾ ಇದೆ. ಮೇಟಿ ಸಾಹೇಬರ ಕುಟುಂಬಸ್ಥರಿಗೆ ಟಿಕೆಟ್ ಸಿಕ್ಕಿದ್ರೆ ಖಂಡಿತವಾಗಿಯೂ ನಾನು ಅವರ ಪರವಾಗಿ ಕೆಲಸ ಮಾಡ್ತೀನಿ, ಇದ್ರ ಬಗ್ಗೆ ಡೌಟೇ ಇಲ್ಲ, ಅವರ ಗೆಲುವಿಗಾಗಿ ಶ್ರಮಿಸ್ತೀನಿ ಅಂತೇಳಿ ರಕ್ಷಿತಾ ಈಟಿ ಅವರು ಹೇಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಅವರು ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ಒಂದು ವೇಳೆ ವರಿಷ್ಠರು ಏನಾದರೂ ಮೇಟಿ ಕುಟುಂಬಸ್ಥರಿಗೆ ಟಿಕೆಟ್ ಕೊಡೋದಿದ್ದರೆ ನನ್ನನ್ನು ಪರಿಗಣಿಸಿ, ಮೇಟಿ ಕುಟುಂಬಸ್ಥರನ್ನ ಬಿಟ್ಟು ಬೇರೆಯವ್ರಿಗೆ ಟಿಕೆಟ್ ಕೊಡ್ತೀನಿ ಅಂತ ಆದರೆ ನನ್ನನ್ನು ಪರಿಗಣಿಸಿ, ದಯವಿಟ್ಟು ನನಗೆ ಟಿಕೆಟ್ ಕೊಡಿ. ನಾನು 17 ವರ್ಷದಿಂದ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತಳಾಗಿ ಕೆಲಸ ಮಾಡಿದ್ದೀನಿ, ಮಹಿಳಾ ಅಧ್ಯಕ್ಷೆಯಾಗಿ ಕೆಲಸ ಮಾಡಿದ್ದೀನಿ. ಕ್ಷೇತ್ರದಲ್ಲಿ ನನಗೆ ನನ್ನದೇ ಆದಂಥ ಹಿಡಿತ ಇದೆ, ಜನ ಬೆಂಬಲ ಇದೆ. ನಾನು MLA ಆಗಬೇಕು, MP ಆಗಬೇಕು ಅಂತ ಆ ಕ್ಷೇತ್ರದ ಜನ ಕಾಯ್ತಾ ಇದ್ದಾರೆ. ಹೀಗಾಗಿ ನನಗೆ ಟಿಕೆಟ್ ಕೊಡಿ, ನನ್ನನ್ನು ಪರಿಗಣಿಸಿ, ನಾನು ಖಂಡಿತ ಗೆಲುವನ್ನು ಸಾಧಿಸ್ತೀನಿ. ಮೇಟಿ ಕುಟುಂಬಸ್ಥರಿಗೆ ಕೊಟ್ಟರೆ ಖಂಡಿತ ಅವರಿಗೆ ಕೊಡಿ, ನಾನು ಅವರ ಗೆಲುವಿಗಾಗಿ ಓಡಾಡ್ತೀನಿ. ಅವ್ರಿಗೆ ಬಿಟ್ಟು ನೀವು ಬೇರೆಯವ್ರಿಗೆ ಟಿಕೆಟ್ ಕೊಡ್ತೀನಿ ಅಂದರೆ ದಯವಿಟ್ಟು ನನಗೆ ಟಿಕೆಟ್ ಕೊಡಿ ಅಂಥೇಳಿ CM ಸಿದ್ದರಾಮಯ್ಯನವರಿಗೆ ರಕ್ಷಿತಾ ಈಟಿ ಮನವಿಯನ್ನು ಮಾಡ್ಕೋತಾ ಇದ್ದಾರೆ. ಈಗಾಗಲೇ ರಕ್ಷಿತಾ ಈಟಿ ಅವರು ಕೂಡ ಆ ಕ್ಷೇತ್ರದಲ್ಲಿ ಅನುಕಂಪದ ಅಲೆ ವರ್ಕೌಟ್ ಆಗ್ತಾಯಿದೆ. ಅವರಿಗೆ ಪದೇ ಪದೇ ಅನ್ಯಾಯವಾಗ್ತಾ ಇದೆ. ಯಾವ ಚುನಾವಣೆಯಲ್ಲೂ ಅವರಿಗೆ ಟಿಕೆಟ್ ಸಿಗ್ತಾ ಇಲ್ಲ. ಇಷ್ಟು ಸಕ್ರಿಯವಾಗಿ ಅವರು ಓಡಾಡ್ತಿದ್ರು ಕೂಡ, ಜನ ಬೆಂಬಲ ಇದ್ದರೂ ಕೂಡ, ಜನರ ಜೊತೆ ಯಾವಾಗಲೂ ಕೆಲಸ ಮಾಡುವಂತಹ ನಾಯಕಿಯವರು, ಅವರಿಗೆ ಟಿಕೆಟ್ ಸಿಗ್ತಾ ಇಲ್ವಲ್ಲ ಅಂಥೇಳಿ ಅಲ್ಲಿನ ಜನ ಅವರ ಬಗ್ಗೆ ಅನುಕಂಪವನ್ನು ತೋರಿಸ್ತಾ ಇದ್ದಾರೆ. ಮತ್ತು ಕೆಲವರು ನೀವು ಟಿಕೆಟ್ ಸಿಗಲಿ ಬಿಡಲಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿಬಿಡಿ ಅಂತಲೂ ಕೂಡ ಒತ್ತಡ ಆಗ್ತಾ ಇದ್ದಾರೆ. ಆದರೆ ರಕ್ಷಿತಾ ಈಟಿ ಅವರು ಅಂತಹ ಸಾಹಸಕ್ಕೆ ಕೈ ಹಾಕ್ತಾ ಇಲ್ಲ. ಅವರು ಸಿದ್ದರಾಮಯ್ಯನವ್ರನ್ನ ಬಲವಾಗಿ ನಂಬಿದ್ದಾರೆ. ಸಿದ್ದರಾಮಯ್ಯನವರು ನನ್ನ ಕೆಲಸವನ್ನು ಗುರುತಿಸ್ತಾರೆ, ನನಗೆ ಟಿಕೆಟ್ ಕೊಡಿಸ್ತಾರೆ ಅಂತಲೇ ಕಳೆದ 2-3 ಚುನಾವಣೆಯಿಂದನೂ ಕಾಯ್ತಾನೆ ಇದ್ದಾರೆ. ಆದರೆ ಅವರಿಗೆ ಪದೇ ಪದೇ ಅನ್ಯಾಯ ಆಗ್ತಾನೇ ಇದೆ. ಹೀಗಾಗಿ ಈ ಬಾರಿ ಏನಾದರಲ್ಲಿ ಮೇಟಿ ಕುಟುಂಬಸ್ಥರಿಗೆ ಟಿಕೆಟ್ ಕೊಡಲಿಲ್ಲ ಅಂದರೆ, ಯಾಕಂದರೆ ಅವರಲ್ಲೇ ಹೊಂದಾಣಿಕೆ ಇಲ್ವಲ್ಲ, ಅವರೇನಾದರೂ ಬೇರೆಯವ್ರಿಗೆ ಟಿಕೆಟ್ ಕೊಡಿ ಅಂತೇಳಿ ಆ ಕುಟುಂಬಸ್ಥರು ಏನಾದರೂ ಹೇಳಿದ್ರೆ ನನಗೆ ಟಿಕೆಟ್ ಕೊಡಿ ಅಂತೇಳಿ ರಕ್ಷಿತಾ ಈಟಿ ಅವರು ಬೇಡಿಕೆಯನ್ನು ಇಟ್ಟಿರೋದು ನಿಜಕ್ಕೂ ಒಂದು ರೀತಿ ಸಂಚಲನವನ್ನು ಸೃಷ್ಟಿಸ್ತಾ ಇದೆ. ಮತ್ತು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಜನತೆ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ಕುಟುಂಬ ರಾಜಕಾರಣವನ್ನು ಹೊರತುಪಡಿಸಿ ಬೇರೆಯವರು MLA ಆದರೆ ಖುಷಿ ಅಲ್ವಾ? ಅದರಲ್ಲೂ ರಕ್ಷಿತಾ ಈಟಿ ಅಂತಹ ನಾಯಕಿ ನಮ್ಮ ಕ್ಷೇತ್ರದ MLA ಆದರೆ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ. ಜೊತೆಗೆ ನಾವು ನಮ್ಮ ಕಷ್ಟ ಸುಖಗಳನ್ನು ಅವ್ರ ಹತ್ರ ಹೇಳ್ಕೊಬೋದು. ಅವರು ನಮ್ಮ ಕೈಗೆ ಸಿಗುವಂಥವ್ರು, ಅವರು ಎದ್ದ ತಕ್ಷಣವೇ ಆಫೀಸೊಳಗಡೆ ಕೂತ್ಕೊಳ್ಳೋ ಅಂಥವ್ರಲ್ಲ, ಅವರು ಜನರ ಮಧ್ಯೆನೇ ಇರ್ತಾರೆ. ಅಂಥವ್ರಿಗೆ ಟಿಕೆಟ್ ಕೊಟ್ಟರೆ ಖುಷಿ, ಅವ್ರಿಗೆ ಟಿಕೆಟ್ ಕೊಡಿ ಗೆಲ್ಲಿಸೋಣ ಅಂಥೇಳಿ ಅಲ್ಲಿನ ಜನ ಕೂಡ ರಕ್ಷಿತಾ ಈಟಿ ಅವರ ಪರವಾಗಿಯೇ ಬ್ಯಾಟ್ ಬೀಳಿಸ್ತಾ ಇರೋದು ನಿಜಕ್ಕೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಟಿಕೆಟ್, ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಸಿಗತ್ತೆ ಅನ್ನೋ ಒಂದು ಕುತೂಹಲವನ್ನು ಮೂಡಿಸ್ತಾ ಇದೆ. ದಿವಂಗತ ಮೇಟಿ ಸಾಹೇಬ್ರ ನಿಧನದಿಂದ ಉಪಚುನಾವಣೆ ನಡೀತಾ ಇದೆ. ಈ ರೀತಿ ಆಗ್ಬಾರ್ದಿತ್ತು, ಆದ್ರೆ ವಿಧಿಯಾಟ, ಏನೂ ಮಾಡಕ್ಕಾಗಲ್ಲ. ವರಿಷ್ಠರು ಅವ್ರದೇ ಕುಟುಂಬಕ್ಕೆ ಯಾರಿಗಾದ್ರೂ ಒಬ್ರಿಗೆ ಟಿಕೆಟ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಅದೇ ನಿಟ್ಟಿನಲ್ಲಿ ಇವತ್ತು ಅದೇ ನಿಷ್ಠೆಯಿಂದ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಮೇಟಿ ಸಾಹೇಬ್ರ ಕುಟುಂಬ ಬಿಟ್ಟು ಬೇರೆದವ್ರಿಗೆ ಯಾರಿಗೇ ಕೊಡೋದಾದಲ್ಲಿ ನಾನು ವರಿಷ್ಠರಿಗೆ ಹೇಳಕ್ ಇಚ್ಛೆ ಪಡ್ತೀನಿ. 17 ವರ್ಷ ನಾನು ಪಕ್ಷದಲ್ಲಿ ಕೆಲಸ ಮಾಡಿದ್ದೀನಿ. 7 ವರ್ಷ ಮಹಿಳಾ ಅಧ್ಯಕ್ಷಿಣಿಯಾಗಿ ಹಾಗೂ ಕಾರ್ಯಕರ್ತಳಾಗಿ, ಹೋದ್ಸತೆ MP ಎಲೆಕ್ಷನ್ ಅಲ್ಲೂ ಕೂಡ ನಾನು ಕೆಲಸ ಮಾಡಿ ಟಿಕೆಟ್ ಕೇಳಿದ್ದೆ. ವರಿಷ್ಠರು ಮುಂದೆ ಒಂದು ಒಳ್ಳೆ ಅವಕಾಶ ಸಿಗುತ್ತಂತ ಹೇಳಿದ್ರು ನನಗೆ. ಸೊ ಆ ನಿಟ್ಟಿನಲ್ಲಿ ವರಿಷ್ಠರಿಗೆ ಹೇಳಕ್ ಇಚ್ಛೆ ಪಡ್ತೀನಿ, ಬೇರೆದವ್ರಿಗೆ ಯಾರಿಗೇ ಟಿಕೆಟ್ ಕೊಡೋದಾದಲ್ಲಿ ನನ್ನನ್ನು ಫಸ್ಟ್ ಕನ್ಸಿಡರ್ ಮಾಡಿ.